ದಲಿತ ದ್ರೋಹಿ ಕಾಂಗ್ರೆಸ್ಗೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಗೋಸ್ಕರ ಅದು 187 ಕೋಟಿ ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನು 600 ಬ್ಯಾಂಕ್ ಅಕೌಂಟ್ಗಳಿಗೆ. ಇದು ಸಾಧ್ಯನಾ? ಬೇರೆ ಯಾವುದೇ ಡೈರೆಕ್ಟ್ ಆಗಿ ಹಣ ಹೋಗಿರುವಂಥದ್ದು. ನೇರವಾಗಿ ಈ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರಿಗೂ ಬಂದು ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ ಬೇರೆ ಬೇರೆ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ. 3 ಚಾರ್ಜ್ ಶೀಟ್ ಎಲ್ಲ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,00,000 ಹಣ ಇದೆ. ಇವತ್ತು ಮಂತ್ರಿಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ MLA ಕಾಂಗ್ರೆಸ್ MLA ಪತ್ತ ಇಲ್ಲ, ಕಾಣೆ ಆಗೋಗಿದ್ದಾರೆ. ಕೂಡ ಪೇಮೆಂಟ್ ಮಾಡಿ ರಾಹುಲ್ ಗಾಂಧಿಗೆ ಪೇಮೆಂಟ್ ಮಾಡಿ ಇವತ್ತು ಇಲ್ಲಿ ಮಂತ್ರಿ ಆಗಿದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು. ಹಣ ಆ ಹಣಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ದಲಿತರು ಕಾಯ್ತಾ ಇದ್ದಾರೆ. ನಮ್ಗೆ ಲೋನ್ ಸಿಗುತ್ತೆ, ನಮ್ಗೆ ಮನೆ ಕಟ್ಟಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. 187 ಕೋಟಿ ಹಣ ಬರುತ್ತೆ ಅಂತ ಕಾಂಗ್ರೆಸ್ ಅವರು ಅದನ್ನ ಲೂಟಿ ಹೊಡೆದು ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಬಂದು ನಾಗೇಂದ್ರನ್ನ ಲೂಟಿ ಮಾಡಿರೋ ನಾಗೇಂದ್ರನನ್ನ ಸಮರ್ಥನೆ ಮಾಡಿ ಅವ್ರನ್ನ ಲೂಟಿ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕು. ನಾವು KPSC ಹಣ KPSC ಹಗರಣ ಕರ್ಮ ಇದೆ, ಇದು ಅಕ್ರಮ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಅವ್ರಿಗೆ ನಮ್ಮ ಮಾನ ಮರ್ಯಾದೆ ಇದ್ರೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಗಲು ರಾತ್ರಿ ಧರಣಿನೂ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದಲಿತರಿಗೆ ನ್ಯಾಯ ಸಿಗಬೇಕು, ಈ ಹಣ ದಲಿತರ ಅಭಿವೃದ್ಧಿಗೆ ಹೋಗ್ಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ದೀರಿ. ಯಾರ್ದು ಸರಿ ಇಲ್ಲಿ? ಕಾಂಗ್ರೆಸ್ ಯಾತಕ್ಕೋಸ್ಕರ ಅಂದ್ರೆ ದಲಿತರ ಹಣ ವಾಪಸ್ ಬರಲಿ, ಮತ್ತೆ ಹಣ ದಲಿತರಿಗೆ ಹೋಗ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಮೌನವಾಗಿ ಕೂಡ ಇವತ್ತೂ ನಾವು ಪ್ರತಿಭಟನೆ ಮಾಡ್ತೀರಿ, ನಾಳೆನೂ ಪ್ರತಿಭಟನೆ ಮಾಡ್ತೀರಿ. ನಿಮಗೆ ಮಾನ ಮರ್ಯಾದೆ ಇದ್ರೆ, ಸದನ ನಡಿಬೇಕು ಅನ್ನೋ ಆಸೆ ಇದ್ರೆ, ಚರ್ಚೆ ಆಗ್ಬೇಕು ಅಂತ ಆಸೆ ಇದ್ರೆ, ಒಬ್ಬನಿಗೋಸ್ಕರ ಯಾಕೆ ಇಡೀ ಸದನ ಹಾಳು ಮಾಡ್ತಾ ಇದ್ರು? ಒಬ್ಬ ವ್ಯಕ್ತಿಗೋಸ್ಕರ. ಬೇರೆ ಯಾರು ದಲಿತರಿಲ್ವಾ? ಮಾಡ್ತಾ ಇದ್ರಿ. ಇದು ನಮ್ಮ ಹೋರಾಟ. NDA JDS ಮತ್ತು ನಾವೆಲ್ಲರೂ ಕೂಡ ಸೇರಿ ಹೋರಾಟವನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀರಿ, ಹೊರಗಡೆನೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇವತ್ತು ಕೂಡ ನಮ್ಮ JDS ಬಂದಿದ್ದಾರೆ, ಕೊಟ್ಟಿದ್ದಾರೆ. ಆದ್ರಿಂದ